ಓಂ ದೇವಾನಾಂಚ ಋಷೀಣಾಂಚ ಗುರುಂ ಕಾಂಚನಸನ್ನಿಭಂ ಬುದ್ಧಿಭೂತಂ ತ್ರಿಲೋಕೇಶಂ ತಂ ನಮಾಮಿ ಬೃಹಸ್ಪತಿಂ. ನಮಸ್ಕಾರ. ಆತ್ಮೀಯ ಯಾಜ್ಞವಲ್ಕ್ಯ ಅಷ್ಟು ಮತ್ತು ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ. ಈ ಒಂದಿನ ಸಂಚಿಕೆಯಲ್ಲಿ ನಿಮ್ಮ ಜಾತಕದಲ್ಲಿ ಗುರುಗ್ರಹ ಕೊಡುವ ನಿಜವಾದ ಫಲ ಏನು ಅಂತ, ಅದರ ಬಗ್ಗೆ ಕೆಲವೊಂದು ವಿಚಾರಗಳನ್ನು ತಿಳ್ಕೊಳ್ಳೋಣ. ಜಾತಕದಲ್ಲಿ D1 ಲಗ್ನ ಕುಂಡಲಿ ಮತ್ತು D9 ನವಾಂಶ ಕುಂಡಲಿ, ಇದಕ್ಕೆ ಇರ್ತಕ್ಕಂಥ ವ್ಯತ್ಯಾಸ ಏನು ಅಂತಕ್ಕಂಥ ವಿಚಾರಗಳನ್ನು ನೋಡೋಣ. ಕೇವಲ ಈ ಜ್ಯೋತಿಷ್ಯದಲ್ಲಿ ಲಗ್ನ ಕುಂಡಲಿಯನ್ನು ನೋಡಿಕೊಂಡು ತಮ್ಮ ಗ್ರಹಗಳು ದುರ್ಬಲವಾಗಿದೆ ಇಲ್ಲ ಅಂತಕ್ಕಂಥ ವಿಚಾರಗಳನ್ನು ನೋಡಿ, ಗುರುಗ್ರಹ ಮೈನಸ್ ಆಗಿದೆ, ಹಾಗಾಗಿ ಅದಕ್ಕೆ ಶಾಂತಿಗಳು ಇನ್ನೊಂದು ಮತ್ತೊಂದು ಹೇಳ್ತಕ್ಕಂಥ ಫಲಗಳನ್ನು ನೋಡ್ತೀವಿ. ಆದರೆ ಬರೀ D1 ಅಂದರೆ ಲಗ್ನ ಕುಂಡಲಿನ ನೋಡಿ ಹೇಳ್ತಕ್ಕಂಥ ಕ್ರಮ ಬಿಟ್ಟು, ನವಾಂಶ ಕುಂಡಲಿ ಅಂದರೆ D9 ಚಾರ್ಟನ್ನು ನೋಡಿ ಹೇಳ್ತಕ್ಕಂಥ ಕ್ರಮನೂ ಅನ್ವಯ ಆಗತ್ತೆ ಅಂತಕ್ಕಂಥದ್ದು ಜ್ಯೋತಿಷದಲ್ಲಿ ನವಾಂಶ ಕುಂಡಲಿ ಮೂಲಕ ಅದು ಹೇಳ್ತಕ್ಕಂಥದ್ದು ತುಂಬ ಮುಖ್ಯವಾಗಿದೆ ಅಂತಕ್ಕಂಥದ್ದನ್ನು ನೋಡಬೇಕಾಗತ್ತೆ. ಮತ್ತು ಈ ಒಂದು ಗ್ರಹಗಳ ನಿಜವಾದ ಬಲ ಹಾಗೂ ಆ ಗ್ರಹಗಳಿರ್ತಕ್ಕಂಥ ಒಂದು ಶಕ್ತಿ ಫಲಿತಾಂಶಗಳನ್ನು ನನಗೆ ತಿಳಿಯಬೇಕು ಅಂದಾಗ ನವಾಂಶ ಕುಂಡಲಿ ಅತ್ಯಂತ ಮುಖ್ಯವಾಗಿದೆ ಅಂತಕ್ಕಂಥದ್ದನ್ನು ತಿಳ್ಕೊಬೇಕಾಗತ್ತೆ. ವಿಶೇಷವಾಗಿ ಈ ಗುರುಗ್ರಹ ಅಂದರೆ ಜ್ಞಾನ, ಭಾಗ್ಯ, ಸಂತಾನ, ಧರ್ಮ ಮತ್ತು ಗುರುಕೃಪೆ. ಇದಕ್ಕೆ ಕಾರಕ ಯಾವುದಪ್ಪ ಅಂದರೆ ವಿಶೇಷ ಗುರು ಬೃಹಸ್ಪತಿ ಅಂತ ಹೇಳ್ತೀವಿ. ಈ ಒಂದು ಗುರುವಿನ ಅನುಗ್ರಹ ಇದ್ದಾಗ ಚೆನ್ನಾಗಿ ಜೀವನ ಸುಗಮವಾಗಿ ಸಾಗುತ್ತೆ ಅಂತೇಳಿ ಜ್ಯೋತಿಷದ ವಿಚಾರ ಬಂದಾಗ ಹೇಳ್ತೀವಿ. ಅದೇ ರೀತಿ ನಿಮ್ಮ ಒಂದು ಜಾತಕದಲ್ಲಿ ಹೇಗೆ ಈ ಗುರುಗ್ರಹ ಕಾರ್ಯ ನಿರ್ವಹಿಸುತ್ತಾನೆ ಅಂತಕ್ಕಂಥ ವಿಚಾರಗಳನ್ನು ತಿಳಿಬೇಕಂದಾಗ ಇದಕ್ಕೆ ವಿಶೇಷವಾಗಿ ಒಂದು ಸೂತ್ರವನ್ನು ನಾವು ನೋಡಬೇಕಾಗತ್ತೆ. ಯಾವ ರೀತಿ ಅಂದರೆ D1 ಚಾರ್ಟ್ ಅಂದರೆ ಲಗ್ನ ಕುಂಡಲಿ, ಇಲ್ಲಿ ಗುರುಗ್ರಹ ನಿಮ್ಮ ಒಂದು ಬಾಹ್ಯ ಜೀವನವನ್ನು ಆಶೀರ್ವಾದವನ್ನು ಮಾಡಿದಾಗ, ಅದೇ D9 ಅಂದರೆ ನವಾಂಶ ಕುಂಡಲಿ ಬಂದಾಗ ಅಲ್ಲೇ ಗುರುಗ್ರಹ ಇರ್ತಕ್ಕಂಥ ಜಾಗ ಅಂತರಂಗ ಮತ್ತು ಆತ್ಮಬಲವನ್ನು ಆಶೀರ್ವಾದವಾಗಿ ಕೊಡ್ತಾನೆ ಅಂತೇಳಿ ತಿಳ್ಕೊಬೋದು. ಈ ವಿಚಾರಗಳನ್ನು ತಿಳ್ಕೋಬೇಕು ಅಂದಾಗ ಮುಖ್ಯವಾಗಿ ನಾವು ಯಾವುದನ್ನು ನೋಡಬೇಕು, ಹೇಗೆ ಪರಿಶೀಲನೆ ಮಾಡಬೇಕು ಅಂತಕ್ಕಂಥದ್ದನ್ನು ನೋಡೋಣ. ಇಲ್ಲಿ ನಿಮ್ಮ ಜಾತಕವನ್ನು ನೀವೇ ಒಂದ್ಸಲಿ ಪರಿಶೀಲನೆ ಮಾಡ್ಕೋಬೋದು. D1 ಅಂದರೆ ಲಗ್ನ ಕುಂಡಲಿ ಜಾತಕವನ್ನು ನೋಡಿ, ಗುರು ಯಾವ ಭಾವದಲ್ಲಿದ್ದಾನೆ ಅಂತಕ್ಕಂಥದ್ದನ್ನು ಗಮನವನ್ನು ಕೊಡಿ. ಇಲ್ಲಿ ಗುರುಗ್ರಹ ಉಚ್ಚ ಸ್ಥಾನದಲ್ಲಿದ್ದಾಗ ಅಂದರೆ ಕಟಕದಲ್ಲಿ ಇದ್ದಾಗ, ಅಥವಾ ಸ್ವಕ್ಷೇತ್ರ ಧನು ರಾಶಿ ಅಥವಾ ಮೀನರಾಶಿಯಲ್ಲಿ ಗುರುಗ್ರಹ ಇದ್ದಾನ ಅಂತಕ್ಕಂಥದ್ದನ್ನು ನೋಡಿ, ಅಥವಾ ನೀಚ ಸ್ಥಾನ ಮಕರದಲ್ಲಿ ಗುರು ಇದ್ದಾನ ಅಂತಕ್ಕಂಥದ್ದನ್ನು ನೋಡಿ, ಅಥವಾ ಅಸ್ತಂಗತನಾಗಿದ್ದಾನ ಅಂದರೆ ಸೂರ್ಯನಿಗೆ ಅತಿ ಸಮೀಪದಲ್ಲಿದ್ದಾಗ ಅಸ್ತಂಗತ ಅಂತೇಳಿ ಹೇಳ್ತೀವಿ. ಆ ರೀತಿ ಆ ಒಂದು ಪೊಸಿಷನಲ್ಲಿ ಗುರು ಇದ್ದಾನ ಅಂತಕ್ಕಂಥದ್ದನ್ನು ನೋಡಿ. ಇಲ್ಲಿ ಅದೇ D9 ಅಂದರೆ ನವಾಂಶ ಕುಂಡಲಿಯಲ್ಲಿ ಪರಿಶೀಲನೆಯನ್ನು ಮಾಡಿ, ಈ ನವಾಂಶ ಕುಂಡಲಿಯಲ್ಲಿ ಗುರು ಯಾವ ಸ್ಥಾನದಲ್ಲೇ ಇದ್ದಾನೆ ಅಂತಕ್ಕಂಥದ್ದನ್ನು ಪರಿಶೀಲನೆಯನ್ನು ಮಾಡಬೇಕಾಗತ್ತೆ. ಬೈ ಚಾನ್ಸ್ D1 ಅಂದರೆ ಲಗ್ನ ಕುಂಡಲಿಯಲ್ಲಿ ಗುರು ದುರ್ಬಲನಾಗಿದ್ದರೂ ಸಹ D9 ನವಾಂಶ ಕುಂಡಲಿಯಲ್ಲಿ ಕೇಂದ್ರ ಸ್ಥಾನಗಳು ಅಂದರೆ 1, 4, 7, 10 ಇವು ಕೇಂದ್ರ ಸ್ಥಾನಗಳು, ಅಥವಾ ತ್ರಿಕೋಣ ಸ್ಥಾನಗಳು 1, 5, 9 ಈ ಮನೆಗಳಲ್ಲಿ ಗುರು ನವಾಂಶ ಕುಂಡಲಿಯಲ್ಲಿ ಇದ್ದರೂ ಬಲವಾಗಿ ಇದ್ದಲ್ಲಿ ಗುರು ತನ್ನ ಶುಭ ಫಲಗಳನ್ನು ನೀಡ್ತಕ್ಕಂಥ ಸಾಮರ್ಥ್ಯವನ್ನು ಬಹಳ ಮಟ್ಟಿಗೆ ಉಳಿಸಿಕೊಂಡಿರ್ತಾನೆ ಅಂತೇಳಿ ಹೇಳ್ಬೋದು. ಇಲ್ಲಿ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಕೇವಲ D1ನಲ್ಲಿ ಗುರು ದುರ್ಬಲನಾಗಿದ್ದಲ್ಲಿ, ಗುರುಗ್ರಹ ದುರ್ಬಲನಾಗಿದ್ದಾನೆ, ಹಾಗಾಗಿ ಗುರುವಿನಿಂದ ಸಿಗ್ತಕ್ಕಂಥ ಫಲಗಳು ಕಮ್ಮಿ ಆಗುತ್ತೆ ಅಂತಕ್ಕಂಥ ವಿಚಾರ ಬಿಡಬೇಕು. ಇಲ್ಲಿ D9 ನವಾಂಶ ಕುಂಡಲಿಯಲ್ಲಿ ಗುರುಗ್ರಹ ಚೆನ್ನಾಗಿದ್ದಲ್ಲಿ, ಸಪೋಸ್ ಕೇಂದ್ರ ಸ್ಥಾನಗಳು 1, 4, 7, 10 ಅಥವಾ ತ್ರಿಕೋಣ ಸ್ಥಾನ 1, 5, 9 ಈ ಒಂದು ಮನೆಗಳಲ್ಲಿ ಗುರು ಇದ್ದಲ್ಲಿ ಒಳ್ಳೆಯ ಶುಭ ಫಲಗಳನ್ನು ಆ ಒಂದು ವ್ಯಕ್ತಿಗೆ ಕೊಡ್ತಾನೆ ಅಂತಕ್ಕಂಥ ವಿಚಾರವನ್ನು ನೋಡಬೇಕಾಗತ್ತೆ. ಇದಕ್ಕೆ ಕಂಪ್ಯಾರಿಸನ್ ಮತ್ತೇನು ಹೇಳ್ತೀವಿ, ಜ್ಯೋತಿಷದ ಒಂದು ಪ್ರಮುಖ ತತ್ವ ಯಾವ ರೀತಿ ನಾವು ಇದಕ್ಕೆ ಕಂಪ್ಯಾರಿಸನ್ ಮಾಡ್ಕೋಬೋದು ಅಂದರೆ, ನವಾಂಶದ ಬಲ ಲಗ್ನ ಕುಂಡಲಿರ್ತಕ್ಕಂಥ ಕೆಲವು ದುರ್ಬಲತೆಗಳನ್ನು ಸರಿಪಡಿಸ್ತಕ್ಕಂಥ ಒಂದು ಶಕ್ತಿಯನ್ನು
ಹೊಂದಿರುತ್ತೆ ಅಂತೇಳಿ ತಗೋಬೋದು. ಅದಕ್ಕಾಗಿ D1 ಲಗ್ನ ಕುಂಡಲಿ, D9 ನವಾಂಶ ಕುಂಡಲಿಯನ್ನು ನೋಡಿದಾಗ ನಮಗೆ ವಿಶೇಷವಾಗಿ ಒಂದು ಮರ ಅಂತಕ್ಕಂಥದ್ದು ಎಕ್ಸಾಂಪಲ್ ತಗೋಬೋದು. ಈ ಒಂದು ಮರ ಆಚೆ ನೋಡೋದಕ್ಕೆ ಬಹಳ ದುರ್ಬಲವಾಗಿ ಇರುತ್ತೆ. ಅಂದರೆ D1 ಅಂದರೆ ಈ D1 ಲಗ್ನ ಕುಂಡಲಿ ಆ ಗುರುಗ್ರಹ ಅಂತಕ್ಕಂಥದ್ದು ನೀಚ ಸ್ಥಾನದಲ್ಲಿದ್ದಾಗ, ಅಸ್ತಂಗತನಾಗಿದ್ದಾಗ ದುರ್ಬಲ ಅಂತೇಳಿ ಪರಿಗಣನೆ ತಗೋಬೋದು. ಅದೇ ಒಂದು ಅದರ ಬೇರುಗಳು, ಆ ಒಂದು ಮರದ ಬೇರುಗಳು ಭೂಮಿಯೊಳಗೆ ಗಟ್ಟಿಯಾಗಿ ಬೇರೂರುತ್ತಾರೆ. ಅಂದರೆ D9ಅಲ್ಲಿ ಆ ಒಂದು ಗ್ರಹ, ಗುರುಗ್ರಹ ಕೇಂದ್ರ ಸ್ಥಾನಗಳಲ್ಲಿ ಅಥವಾ ತ್ರಿಕೋಣ ಸ್ಥಾನಗಳಲ್ಲಿರ್ತಕ್ಕಂಥ ಸಮಯದಲ್ಲಿ ಕಾಲಕ್ರಮೇಣ ಉತ್ತಮ ಫಲಗಳನ್ನು ಕೊಡುತ್ತೆ ಅಂತೇಳಿ ನಾವೊಂದು ಎಕ್ಸಾಂಪಲ್ ಮೂಲಕ ತಿಳ್ಕೊಬೋದು. ಯಾವ ರೀತಿ ಅಂದರೆ ಲಗ್ನ ಕುಂಡಲಿಯಲ್ಲಿ ಗುರು ಅಷ್ಟು ಬಲವಾಗಿ ಇಲ್ಲ ಅಂದರೂ ಸಹ ನವಾಂಶ ಕುಂಡಲಿಯಲ್ಲಿ ಬಲವಾಗಿದ್ದಲ್ಲಿ ಈ ಒಂದು ಆಧಾರದ ಮೇಲೆ ಜೀವನದಲ್ಲಿರ್ತಕ್ಕಂಥ ಸಮಸ್ಯೆಗಳು ಬಂದಾಗ, ಅಂದರೆ ಆರಂಭದಲ್ಲಿ ವಿಳಂಬ ಅಥವಾ ಅಡೆತಡೆಗಳು ಕಂಡು ಬಂದರೂ ಸಹ ವಯಸ್ಸಾದಂತೆ, ಅಂದರೆ 30ರಿಂದ 40 ವರ್ಷ ಆ ಒಂದು ವಯಸ್ಸು ಬಂದಾಗ ಗುರುವಿನ ಅನುಗ್ರಹ ಹೆಚ್ಚು ಸ್ಪಷ್ಟವಾಗಿ ವ್ಯಕ್ತವಾಗುತ್ತದೆ ಅಂತಕ್ಕಂಥ ವಿಚಾರವನ್ನು ತಿಳ್ಕೊಬೋದು. ಅಂದರೆ ಈ ಗುರುವಿನಿಂದ ಸಿಗ್ತಕ್ಕಂಥ ಫಲಗಳು ಒಂದು 20-25 ವರ್ಷಗಳ ಅಂತರದಲ್ಲಿ ಕೆಲವೊಂದು ಸಮಸ್ಯೆಗಳು ಇದ್ದರೂ ಸಹ ಆ ವ್ಯಕ್ತಿಯ ಒಂದು ವಯಸ್ಸಾಗ್ತಾ ಇದ್ದಂಗೆ 30ರಿಂದ 35 ವರ್ಷ ಆದ ನಂತರದಲ್ಲಿ ಭಾಗ್ಯೋದಯ ಗುರುವಿನಿಂದ ಸಿಗಬೇಕಾಗಿರ್ತಕ್ಕಂಥ ಎಲ್ಲ ಒಂದು ಭಾಗ್ಯ, ಗೌರವ, ಜ್ಞಾನ, ಧಾರ್ಮಿಕ ಆಸಕ್ತಿ ಅಂತಕ್ಕಂಥದ್ದು ಆ ವ್ಯಕ್ತಿಯ ಏಜ್ 30 ವಯಸ್ಸು 30-35 ಆದ ನಂತರದಲ್ಲಿ ಗುರುವಿಂದ ಸಿಗಬೇಕಾಗಿರ್ತಕ್ಕಂಥ ಎಲ್ಲ ಫಲಗಳು ಸ್ಪಷ್ಟವಾಗಿ ಸಿಗೋದಕ್ಕೆ ಅವಕಾಶಗಳು ಉಂಟು ಅಂತಕ್ಕಂಥದ್ದು ವಿಚಾರವನ್ನು ಈ D9 ಅಂದರೆ ನವಾಂಶ ಕುಂಡಲಿಯಲ್ಲಿ ಗುರು ಇರ್ತಕ್ಕಂಥ ಮನೆಯಿಂದ ತಿಳ್ಕೋಬೋದು ಅಂತಕ್ಕಂಥದ್ದು ವಿಶೇಷವಾಗಿ ನಾವು ಗಮನವನ್ನು ಕೊಡಬೇಕಾಗತ್ತೆ. ಇಲ್ಲಿ ಲಗ್ನ ಕುಂಡಲಿಯಲ್ಲಿ ಗುರುಗ್ರಹ ಉತ್ತಮವಾಗಿದ್ದು ನವಾಂಶದಲ್ಲಿ ದುರ್ಬಲವಾಗಿದ್ದರೂ ಅಥವಾ ಲಗ್ನದಲ್ಲಿ ದುರ್ಬಲವಾಗಿ ನವಾಂಶದಲ್ಲಿ ಬಲವಾಗಿದ್ದರೂ ಫಲಿತಾಂಶಗಳಲ್ಲಿ ವ್ಯತ್ಯಾಸ ಉಂಟಾಗುತ್ತೆ. ಆದ್ದರಿಂದ ಈ ಲಗ್ನ ಕುಂಡಲಿ ಮತ್ತು ನವಾಂಶ ಕುಂಡಲಿ ಎರಡನ್ನು ಒಟ್ಟಿಗೆ ನಾವು ಪರಿಶೀಲಿಸ್ತಕ್ಕಂಥದ್ದು ಅವಶ್ಯಕತೆ ತುಂಬ ಅಗತ್ಯ. ನಾವು ಕೇವಲ ಲಗ್ನ ಕುಂಡಲಿಯ ಮೂಲಕ ಗುರುಗ್ರಹ ಪಾಸಿಟಿವ್ ಆಗಿದೆಯಾ ಅಥವಾ ನೆಗೆಟಿವ್ ಆಗಿದೆಯಾ ಅಂತಕ್ಕಂಥ ವಿಚಾರ ಕೇವಲ ತತ್ಕಾಲ ಆ ಒಂದು ಸಮಯಕ್ಕೆ ಮಾತ್ರ ತಿಳ್ಕೋಬೇಕಾಗತ್ತೆ. ಅದನ್ನು ಬಿಟ್ಟು ಅದೇ ಒಂದು ಸಮಯದಲ್ಲಿ ಜೊತೆಯಲ್ಲಿ D9 ಅಂದರೆ ನವಾಂಶ ಕುಂಡಲಿಯಲ್ಲಿ ಗುರುಗ್ರಹ ಯಾವ ಮನೆಯಲ್ಲಿದೆ ಅಂತಕ್ಕಂಥ ವಿಚಾರಗಳನ್ನು ತಿಳಿದುಕೊಂಡರೆ, ಗುರು ಅಲ್ಲಿ ಬಲವಾಗಿದ್ದಲ್ಲಿ ಆ ವ್ಯಕ್ತಿಯ 30ರಿಂದ 35 ವರ್ಷ ಬಂದಾಗ ಖಂಡಿತವಾಗಿ ಭಾಗ್ಯೋದಯ ಆಗತ್ತೆ. ಗುರುಗ್ರಹದಿಂದ ಸಿಗ್ತಕ್ಕಂಥ ಭಾಗ್ಯ, ಗೌರವ, ಜ್ಞಾನ, ಧಾರ್ಮಿಕ ಒಂದು ಆಸಕ್ತಿ ಅಂತಕ್ಕಂಥ ವಿಚಾರಗಳು ಸ್ಪಷ್ಟವಾಗಿ ಗುರುವಿನಿಂದ ಸಿಗುತ್ತೆ ಅಂತಕ್ಕಂಥ ವಿಚಾರಗಳನ್ನು D9 ಅಂದರೆ ನವಾಂಶ ಕುಂಡಲಿಯ ಮೂಲಕ ಆ ವ್ಯಕ್ತಿಗೆ ಭಾಗ್ಯೋದಯ ಆಗತ್ತೆ ಗುರುವಿನಿಂದ ಅಂತಕ್ಕಂಥ ವಿಚಾರಗಳನ್ನು ತಿಳ್ಕೋಬೋದು ಅಂತೇಳಿ ಈ ಒಂದು ಉದಾಹರಣೆಯ ಮೂಲಕ ಸ್ಪಷ್ಟವಾಗಿ ಜ್ಯೋತಿಷ್ಯದಲ್ಲಿರ್ತಕ್ಕಂಥ ಕೆಲವು ವಿಚಾರಗಳನ್ನು ತಿಳ್ಕೋಬೋದು. ಆ ಒಂದು ಜಾತಕದ ಪರಿಶೀಲನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಗುರುವನ್ನು ತಿಳಿಬೇಕು ಅಂದಾಗ ನಾವೇನು ಮಾಡ್ತೀವಿ, ಬರೀ ಜಾತಕದಲ್ಲಿರ್ತಕ್ಕಂಥ ಗುರು ನಿಜವಾದ ಒಂದು ಬಲವನ್ನು ನಾವು ತಿಳಿಬೇಕು ಅಂದರೆ ಕೇವಲ D1 ಅಂದರೆ ಲಗ್ನ ಕುಂಡಲಿ ಅಲ್ಲ, ನವಾಂಶ ಕುಂಡಲಿ. D9 ಅಂದರೆ ನವಾಂಶ ಕುಂಡಲಿ. ನಾವೆರಡನ್ನು ಪರಿಶೀಲನೆ ಮಾಡಿದ ನಂತರದಲ್ಲಿ ಗುರುವಿನ ಒಂದು ಭಾಗ್ಯೋದಯ ಆಗತ್ತಾ ಇಲ್ವಾ ಅಂತಕ್ಕಂಥ ವಿಚಾರಗಳನ್ನು ಈ ಮೂಲಕವಾಗಿ ನಾವು ತಿಳ್ಕೋಬೇಕಾಗತ್ತೆ. ಅದಕ್ಕೆ ಕೇವಲ ಲಗ್ನ ಕುಂಡಲಿಯ ಮೂಲಕ ಗುರುವಿನಿಂದ ಸಿಗಬೇಕಾಗಿರ್ತಕ್ಕಂಥ ಶಕ್ತಿ ಅಂದರೆ ಆ ಒಂದು ಫಲಗಳು ನಿರ್ಧಾರವನ್ನು ಮಾಡೋದು ತಪ್ಪು. D9 ಅಂದರೆ ನವಾಂಶ ಕುಂಡಲಿಯಲ್ಲಿ ಗುರು ಇರೋದು ಮನೆಗಳಿಂದ ಒಳ್ಳೆಯ ಫಲಗಳು ಕೊಡೋದಕ್ಕೆ ಅವಕಾಶಗಳು ಉಂಟು ಅಂತಕ್ಕಂಥ ವಿಚಾರಗಳನ್ನು ಈ ಒಂದು
ಜ್ಯೋತಿಷದ ಕೆಲವೊಂದು ಆಳವಾಗಿ ಅಧ್ಯಯನ ಮಾಡಿದಾಗ ಕೆಲವೊಂದು ವಿಚಾರಗಳನ್ನು ತಿಳ್ಕೊಬೇಕಾಗತ್ತೆ. ಹಾಗಾಗಿ ನಿಮ್ಮ ಈ ಒಂದು ಗುರುವಿನ ಲಗ್ನ ಕುಂಡಲಿಯಲ್ಲಿ ಯಾವ ಮನೆಯಲ್ಲಿದೆ ಅಥವಾ ನವಾಂಶ ಕುಂಡಲಿಯಲ್ಲಿ ಗುರುಗ್ರಹ ಯಾವ ಮನೆಯಲ್ಲಿ ಇದೆ ಅಂತಕ್ಕಂಥ ವಿಚಾರಗಳನ್ನು ನೀವೇ ಸ್ಪಷ್ಟವಾಗಿ ನೋಡ್ಕೊಳ್ಬೋದು. ಆ ಮೂಲಕವಾಗಿ ಗುರುವಿನ ಒಂದು ಅನುಗ್ರಹಕ್ಕೆ ಎಲ್ಲರೂ ಪಾತ್ರರಾಗಬಹುದು. ಲಗ್ನ ಕುಂಡಲಿಯಲ್ಲಿ ಗುರುಗ್ರಹ ನೀಚ ಆಗಿದ್ದರು, ನವಾಂಶ ಕುಂಡಲಿಯಲ್ಲಿ ಬಹಳವಾಗಿ ಇದ್ದಲ್ಲಿ ಒಳ್ಳೆಯ ಫಲಗಳು ಕೊಡೋದಲ್ಲಿ ಯಾವುದೇ ಸಂಶಯ ಇಲ್ಲ ಅಂತಕ್ಕಂಥ ವಿಚಾರಗಳನ್ನು ಈ ಮೂಲಕವಾಗಿ ನಾವು ತಿಳ್ಕೊಬೇಕಾಗತ್ತೆ. ಹಾಗಾಗಿ ನಿಮ್ಮ ಜಾತಕ ಕುಂಡಲಿಗಳನ್ನು ಪರಿಶೀಲನೆ ಮಾಡಿ, ನಿಮ್ಮ ಕುಂಡಲಿಯಲ್ಲಿ ಗುರುಗ್ರಹ ಲಗ್ನ ಕುಂಡಲಿಯಲ್ಲಿ ಎಲ್ಲಿದೆ, ಅದೇ ರೀತಿ ನವಾಂಶ ಕುಂಡಲಿಯಲ್ಲಿ ಯಾವ ಮನೆಯಲ್ಲಿದೆ ಅಂತಕ್ಕಂಥ ವಿಚಾರಗಳನ್ನು ತಿಳಿದುಕೊಂಡು ಆ ಮೂಲಕವಾಗಿ ಗುರುವಿನಿಂದ ಸಿಗಬೇಕಾಗಿರ್ತಕ್ಕಂಥ ಫಲಗಳು ಸ್ವಲ್ಪ ತಡವಾದರೂ ಸಹ ಭಾಗ್ಯೋದಯ ಗುರುವಿನಿಂದ ಆಗಬೇಕು ಅಂತ ಜಾತಕದಲ್ಲಿ ಇದ್ದಲ್ಲಿ ಖಂಡಿತವಾಗಿ ನಿಮ್ಮ ವಯಸ್ಸು 30-35 ನಂತರದಲ್ಲಿ ಒಳ್ಳೆಯ ಅಭಿವೃದ್ಧಿಯನ್ನು ಕಾಣ್ತೀರಾ ಅನ್ನೋದಕ್ಕೆ ಈ ಒಂದು ಎಕ್ಸಾಂಪಲ್ ತುಂಬ ಉಪಯುಕ್ತವಾಗಿದೆ ಅಂತೇಳಿ ತಿಳ್ಕೊಬೇಕಾಗತ್ತೆ. ಹಾಗಾಗಿ ಗುರುವನ್ನು ನಾವು ಕೇವಲ ಲಗ್ನ ಕುಂಡಲಿಯ ಮೂಲಕ ಅಲ್ಲ, ನವಾಂಶ ಕುಂಡಲಿಯ ಮೂಲಕವಾಗಿ ತಿಳಿದುಕೊಂಡು ಅದರ ಮೂಲಕವಾಗಿ ಫಲಗಳನ್ನು ಹೇಳ್ತಕ್ಕಂಥದ್ದು ಆ ವ್ಯಕ್ತಿಗೆ ತುಂಬ ಉಪಕಾರವನ್ನು ಮಾಡೋ ಥರ ಆಗುತ್ತೆ ಅಂತೇಳಿ ಕೆಲವೊಂದು ವಿಚಾರಗಳನ್ನು ತಿಳ್ಕೊಬೇಕಾಗತ್ತೆ. ನಿಮ್ಮ ಜಾತಕದಲ್ಲಿ ಲಗ್ನ ಕುಂಡಲಿ ಗುರು ಎಲ್ಲಿದ್ದಾನೆ, ನವಾಂಶ ಕುಂಡಲಿಯಲ್ಲಿ ಗುರು ಎಲ್ಲಿದ್ದಾನೆ ಅಂತಕ್ಕಂಥ ವಿಚಾರಗಳನ್ನು ಕಾಮೆಂಟನ್ನು ಮಾಡಿ. ಮುಂದಿನ ಒಂದು ವಿಡಿಯೋಗಳಲ್ಲಿ ಇದಕ್ಕೆ ಸಂಬಂಧಪಟ್ಟ ಇನ್ನೂ ಕೆಲವು ಜ್ಯೋತಿಷ್ಯದಲ್ಲಿ ಇರ್ತಕ್ಕಂಥ ಕೆಲವೊಂದು ಆಳವಾಗಿ ಅಧ್ಯಯನವನ್ನು ಮಾಡಿ ಈ ಗ್ರಹಗಳಿಂದ ಯಾವ ರೀತಿ ಒಂದು ಶಕ್ತಿ ಫಲಗಳು ಸಿಗುತ್ತೆ ಅಂತಕ್ಕಂಥ ವಿಚಾರಗಳನ್ನು ತಿಳ್ಕೊಳ್ಳೋಕ್ಕೆ ನಾವು ಪ್ರಯತ್ನವನ್ನು ಮಾಡೋಣ. ನಮಸ್ಕಾರ.